ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಡೇ 3ಗೆ ಎಲ್ಲರಿಗೂ ಸ್ವಾಗತ. ಡೇ 2ಅಲ್ಲಿ ನೀವು ನೋಡ್ದಂಗೆ ನಾವು ಮಡಿಕೇರಿಯಲ್ಲಿ ಬಂದು ಸ್ಟೇ ಆಗಿದ್ವಿ. ಇವತ್ತು ನಾವು ಮಡಿಕೇರಿಯಿಂದ ಬಿಟ್ಟು ಇಲ್ಲಿ ಮಡಿಕೇರಿಯ ಸುತ್ತಮುತ್ತ ಯಾವುದಾದ್ರು ಒಂದು ಪ್ಲೇಸ್ ಇದೆ ನೋಡಿಕೊಂಡು ಅಲ್ಲಿಂದ ನಾವು ತಲಕಾವೇರಿ ಸೈಡ್ ಹೋಗೋಣ. ತಲಕಾವೇರಿಗೆ ಹೋಗ್ಬಿಟ್ಟು ಭಾಗಮಂಡಲ, ತಲಕಾವೇರಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲೂ ಹೋಗ್ಬೇಕಂತ ಪ್ಲ್ಯಾನ್ ಇಲ್ಲ. ನೋಡೋಣ ಎಲ್ಲಾಗುತ್ತೆ, ಅಲ್ಲಿ ಹೋಗಿ ಅಲ್ಲಿ ಸ್ಟೇ ಆಗಿಬಿಡೋಣ. ಓಕೆ ಬನ್ನಿ, ಫಸ್ಟು ನಮ್ಮ ಮಡಿಕೇರಿ ಸುತ್ತಮುತ್ತ ಯಾವ ಪ್ಲೇಸ್ ಇದೆ ಕವರ್ ಮಾಡಿಬಿಡೋಣ. ಸ್ನೇಹಿತರೆ, ಇವತ್ತು ನೋಡಿ ಫಸ್ಟು ನಮ್ಮ ಡೆಸ್ಟಿನೇಷನ್ ಬಂದು ರಾಜಾ ಸೈಟ್ ಗಾರ್ಡನ್ ಮಡಿಕೇರಿ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಕಿಡ್ಸ್ ಏರಿಯಾಗೆ ಹತ್ರ ಬಂದ್ವಿ. ಇಲ್ಲಿ ಕಿಡ್ಸ್ ಆಡ್ತೀನಿ ಅಂತ ಹೇಳಿದ್ರು. ನೋಡಿ ಈ ಥರ ಇದೆ. ಮೇಲ್ಗಡೆ ಜಿಪ್ ಲೈನು ಮತ್ತು ಅದು ವಾಕಿಂಗ್ದು, ಅದು ಅಡ್ವೆಂಚರ್ ವಾಕಿಂಗ್ ಎಲ್ಲ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಅದೆಲ್ಲ ಎಂಟ್ರಿ ಟಿಕೆಟ್ ಕೊಟ್ಟು ಹೋಗ್ಬೇಕಾಗುತ್ತೆ. ಫ್ರೀ ಇರೋದು ಇದೊಂದೇ. ಟಿಕೆಟ್ ಬಂದು ಅದು ಗಾರ್ಡನ್ಗೆ ಟಿಕೆಟ್ ಬಂದು 20 ರೂಪೀಸ್ ಇರುತ್ತೆ. 8 ಇಯರ್ಸ್ ಬಿಲೋ ಫ್ರೀ. ಆ ಗಾರ್ಡನ್ಗೆ ಹೋಗೋಣ ಬನ್ನಿ. ಇವಾಗ ಫ್ರೆಂಡ್ಸ್ ಒಳಗಡೆ ಬಂದಿದ್ದೀವಿ. ಒಳಗಡೆ ಗಾರ್ಡನ್ ನೋಡಿ ಈ ಥರ ಇದೆ. ಟೈಮ್ ಈಗ ಎಕ್ಸಾಕ್ಟಾಗಿ 9:30 ಆಗಿದೆ, ಫ್ರೈಡೇ. ಇಲ್ಲಿದೆ ನೋಡಿ ಪೈಥಾನ್. 2-3 ಡೈನೋಸರ್ಗಳವೆ. ಫ್ರೆಂಡ್ಸ್ ಇಲ್ಲಿದೆ ನೋಡಿ ವ್ಯೂ, ರಾಜಾ ಸೈಟ್ನ ವ್ಯೂ ಇದು. ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿದೆ. ವೀಕ್ ಡೇಸ್ ಬನ್ನಿ, ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ. ಸ್ನೇಹಿತರ, ಒಂದು ವ್ಯೂ ಸೊ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಒಳಗೆ ಜಾಸ್ತಿ ಏನು ನೋಡೋದೇನಿಲ್ಲ. ಕಿಡ್ಸ್ ಏರಿಯಾ ಒಂದಿದೆ, ಆಮೇಲೆ ಅದು ರಾಜಾ ಸೈಡ್ದು ಒಂದು ವ್ಯೂ ಒಂದಿದೆ ಅಷ್ಟೇ. ಮತ್ತು ಫ್ಯಾಮಿಲಿ ಜೊತೆ ಬಂದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಇಲ್ಲಿ ಐ ಲವ್ ರಾಜಾ ಸೈಟ್. ಸ್ನೇಹಿತರೆ, ಇಲ್ಲಿದೆ ನೋಡಿ ದೊಡ್ಡ ಆನೆ. ಸಾಕಾದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ರಿಯಲ್ ಆಗಿರೋ ಥರ ಕಾಣ್ತಾ ಇದೆ. ಇಲ್ಲಿಂದ ಒಂದು ವ್ಯೂ, ಅಲ್ಲಿ ಪಿಕಾಕ್, ಆ ಕಡೆ ಒಂದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈಗ ನಾವು ಬಂದಿದ್ದೀವಿ ಕೂರ್ಗು ನ್ಯಾಸ್ಟಿ ಒಂದು ಕಾಫಿ ಪ್ಲಾಂಟೇಶನ್ ಮತ್ತು ಟೀ ಪ್ಲಾಂಟೇಶನ್ ಹತ್ರ ಕರ್ಕೊಂಬಂದಿದ್ದೀವಿ. ಒಳಗಡೆ ಹೋಗಿ ನೋಡೋಣ, ಚೆಕ್ ಮಾಡೋಣ ಯಾವ ಥರ ಇದೆ ಅಂತ. ಕೂರ್ಗ್ ನ್ಯಾಸ್ಟಿ. ಈಗ ಕಾಫಿ ಪ್ಲಾಂಟೇಶನ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮುಂದಗಡೆ ಒಂದು ಮರ ಕಾಣ್ತೀನಿ ನೋಡಿ. ಮರದ ಬಾರ್ಕಲ್ಲಿ ವೈಟ್ ಕಲರ್ ಪ್ಯಾಚಸ್ ಕಾಣ್ತದೆ. ಇದು ಗಿಡದ ಸ್ವೀಟ್ನೆಸ್ ಇಂದಾಗಿ ಆಗುವಂತ ಫಂಗಸ್. ಅಂಡ್ ಇದಕ್ಕೆ ಹೆಸರು ಬಂದು ಆಲ್ಗಿ ಫಂಗಸ್ ಅಂತ ಕರೀತಾರೆ. ನಾವು ಗರಂ ಮಸಾಲೆ ಯೂಸ್ ಮಾಡುವಂತ ಮರ. ಸೊ ನಾವು ಯೂಸ್ ಮಾಡುವಂತ ಚಕ್ಕೆ ಬರುತ್ತೆ ನೋಡಿ, ಚಕ್ಕೆ ಮರ. ಈ ಮರದ ತೊಗಟೆನ 2 ಲೇಯರ್ ಆಗಿ ಸಿಗೋದ್ರಿಂದ ಇದರಲ್ಲಿ 2 ಡಿಫ್ರೆಂಟ್ ವೆರೈಟಿ ಕ್ವಾಲಿಟಿ ಅಂತ ನಿಮಗೆ ಚಕ್ಕೆ ಸಿಗುತ್ತೆ. ಸೊ ಫಸ್ಟ್ ಔಟರ್ ಬಾರ್ಕ್ ಬರುತ್ತೆ. ಸೊ ಔಟರ್ ಬಾರ್ಕ್ ಆ ಫಂಗಸ್ನ ಮೆಡಿಸಿನ್ಸಿಗೋಸ್ಕರ ಯೂಸ್ ಮಾಡ್ತಾರೆ, ಅಂದರೆ ಬ್ಲಡ್ ಪ್ರೆಷರ್ ಮೆಡಿಸಿನ್ಸಿಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಔಟರ್ ಬಾರ್ಕ್ನ ಯೂಸ್ ಮಾಡ್ತಾರೆ. ಅದರ ಶೇಪ್ ಬಂದು ಪೂರ್ತಿಯಾಗಿ ತೆಗೆದಾಗ ಚಪಟಾಗಿರುತ್ತೆ ನೋಡಿ. ಸೊ ಟೇಸ್ಟ್ಲೆಸ್ ಇರುತ್ತೆ.
ಅದಕ್ಕೋಸ್ಕರ ಮರದ ಒಳಗಡೆ ವುಡ್ನೆಲ್ಲ ಬಂದು ಲೇಯರ್ ಆಗಿ ಫಿಲ್ ಮಾಡಿಕೊಂಡು ಮಷಿನ್ ಡ್ರೈ ಮಾಡೋದ್ರಿಂದ ಒಂದು ಸಿಗರೆಟ್ ಥರ ಇರುವಂಥದ್ದು ಚಕ್ಕೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದ್ರ ಟೇಸ್ಟು ಸ್ವಲ್ಪ ಸ್ವೀಟ್ ಮತ್ತು ಸ್ಪೈಸಿ ಇರೋದ್ರಿಂದ ಇಂಡಿಯಾದಲ್ಲಿ ಇದನ್ನ ಒಂದು ಕ್ಯಾಶಿಯಾ ಸ್ವೀಟ್ಸ್ ಸಿನಮಸ್ ಅಂತ ಕರೀತಾರೆ. ಯಾವುದೇ ವೆದರ್ ಕಂಡೀಷನ್ ಕೂಡ ಈ ಗಿಡಗಳನ್ನ ನೀವು ಪ್ಲಾಂಟ್ ಮಾಡ್ಕೊಳ್ಬೋದು. ಮತ್ತು ಈ ಮರದ ತೊಗಟೆ ಅಲ್ಲದೆ ಇದೇ ಮರದ ದೊಡ್ಡ ದೊಡ್ಡ ಎಲೆಗಳನ್ನ ಕೂಡ ಕೊಯ್ಕೊಂಡು ಒಂದು ಕಾಟನ್ ಬ್ಯಾಗ್ ಇರುತ್ತೆ ಒಣಗಿಸೋದ್ರಿಂದ ಇದರ ಎಲೆಗಳನ್ನ ನೀವು ಬೇ ಲೀವ್ಸ್ ಅಂದರೆ ಬಿರಿಯಾನಿ ಎಲೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಚಕ್ಕೆ ಮತ್ತು ಪಲಾವ್ ಎಲೆ ಬರುತ್ತೆ. 2 ವೆರೈಟಿ ಸ್ಪೈಸಸ್ ಬಂದು ಒಂದೇ ಗಿಡದಿಂದ ಟೋಟಲ್ ಆಗಿ 70 ವರ್ಷ ತನಕ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಇದರ ದೊಡ್ಡ ದೊಡ್ಡ ಗಿಡ ಮರಗಳನ್ನ ನೆಡುವಂತ ಮೇನ್ ರೀಸನ್ ಬಂದು ಇಲ್ಲಿ ನಮ್ಮ ಹೈಟ್ ಅಲ್ಲಿ ಕಾಣುವಂತ ಗಿಡಗಳನ್ನ ನೋಡ್ತಿದ್ರೆ ಇದೆಲ್ಲ ಕಾಫಿ ಗಿಡಗಳು. ಇದರಲ್ಲಿ ಕಾಫಿ ಹೂವಿಂದ ಕಾಫಿ ಬೀನ್ಸ್ ಆಗಲಿಕ್ಕೆ ಅಂದ್ರೆ ಕಾಫಿ ಬೀನ್ಸ್ ಕಾಯಿ ಮತ್ತೆ ಹಣ್ಣಾಗಲಿಕ್ಕೆ ಟೋಟಲ್ ಆಗಿ 8 ತಿಂಗಳಷ್ಟು ಟೈಮ್ ತಗೊಳುತ್ತೆ. ಸೊ ಇದನ್ನ ಬಿಸಿಲು ಮತ್ತೆ ಮಳೆಯಿಂದ ಪ್ರೊಟೆಕ್ಷನ್ ಕೊಡ್ಲಿಕ್ಕೋಸ್ಕರ ಫಸ್ಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ ದೊಡ್ಡ ದೊಡ್ಡ ಗಿಡ ಮರಗಳ ಮಧ್ಯದಲ್ಲಿ ಕಾಫಿಯ 2 ಡಿಫರೆಂಟ್ ವೆರೈಟಿ ಗಿಡಗಳನ್ನ ಪ್ಲಾನ್ ಮಾಡ್ತೀವಿ. ಒಂದು ರೊಬಸ್ಟಾ ಅಂತ ಇದ್ರ ಎಲೆ ಅಗಲ ಬರುತ್ತೆ, ಕೊಡೆ ತರ ಅಂಬ್ರೆಲಾ ತರ ಇರುತ್ತೆ ಇದ್ರ ಗಿಡ ನೋಡ್ಲಿಕ್ಕೆ. ಸೊ ಇದನ್ನ ಫಿಲ್ಟರ್ ಕಾಫಿ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ಕಾಫಿಯಲ್ಲಿ ಕ್ಯಾಫೆನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಇದರಲ್ಲಿ ಹೈಯೆಸ್ಟ್ ಕ್ಯಾಫೆನ್ ಕಂಟೆಂಟ್ ಈ ರೊಬಸ್ಟಾದಲ್ಲಿ ಇರೋದ್ರಿಂದ ಫಿಲ್ಟರ್ ಕಾಫಿಗೆ ಮತ್ತು ಅರೇಬಿಕಾ ಅಂತ ಇನ್ನೊಂದು ವೆರೈಟಿ ಕಾಫಿ ಬರುತ್ತೆ. ಸೊ ಇನ್ಸ್ಟೆಂಟ್ ವೆರೈಟಿ ಕಾಫಿಗೋಸ್ಕರ ಯೂಸ್ ಮಾಡ್ತಾರೆ. ಬ್ರೂ, ನೆಸ್ಕಾಫೆ ಮತ್ತು ಲೆವಿಸ್ಟಾ ಅಂತ. ಅದರ ಎಲೆಗಳು ತುಂಬ ಚಿಕ್ಕದಿರುತ್ತೆ ನೋಡಲಿಕ್ಕೆ. ಸೊ 2 ವೆರೈಟಿ ಕಾಫಿ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮುಂದುಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇಲ್ಲಿ ಮರದ ಫಂಗಸ್ ನೋಡ್ಬಿಟ್ಟು ಮಿಸ್ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆಲ್ಗಿ ಅನ್ನೋ ಫಂಗಸ್ ಬಂದು ಎಡಬಲ್ ಫಂಗಸ್ ಆಗಿದ್ರೆ ಇನ್ನೊಂದು ತರದ ಫಂಗಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಗ್ರೀನ್ ಮಿಕ್ಸ್ ವೈಟ್ ಕಲರ್ ಪ್ಯಾಚಸ್ ನೋಡ್ತೀರಾ. ಸೊ ಇದು ಎಲ್ಲಿ ನಿಮಗೆ ಫ್ರೆಶ್ ಏರ್ ಇರುತ್ತೋ ಅಲ್ಲಿ ನಿಮಗೆ ಆಗುವಂತ ಫಂಗಸ್ ಆಗಿರುತ್ತೆ. ಈ ಫಂಗಸ್ಗೆ ಹೆಸರು ಬಂದು ಲೈಕನ್ಸ್ ಅಂತ ಹೇಳಿ ಕರೀತಾರೆ. ಅಂಡ್ ಲೈಕನ್ಸ್ ಇವಾಗ ಅಟ್ ಪ್ರೆಸೆಂಟ್ ಇರುವಂತ ಈ ಬೆಂಡೆಡ್ ಆಗಿರುವಂತ ಈ ಮರಗಳನ್ನ ಸೊ ಪಾಪ್ಯುಲರ್ ವುಡ್ ಟ್ರೀ ಅಂತ ಹೇಳಿ ಕರೀತಾರೆ. ಸೊ ಪಾಪ್ಯುಲರ್ ವುಡ್ ಅಂದ್ರೆ ಸೊ ಥೈ ಲ್ಯಾಂಗ್ವೇಜ್ ಅಲ್ಲಿ ಬಂದ್ಬಿಟ್ಟು ಇದ್ರ ವುಡ್ ಒಳಗಡೆ ಪಾರ್ಟಿನ ಪೂರ್ತಿಯಾಗಿ ಸಾಫ್ಟ್ ಮತ್ತೆ ಸ್ಪಂಜಿ ಟೈಪ್ ಇರೋದ್ರಿಂದ ಇದನ್ನ ಪಾಪ್ಯುಲರ್ ವುಡ್ ಟ್ರೀ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನೆಡುವಂತ ಮೇನ್ ರೀಸನ್ ಇಲ್ಲಿ ಜಾಸ್ತಿ ಬಿಸಿಲಿಗಿಂತ ಜಾಸ್ತಿ ಮಳೆ ಬೀಳುತ್ತೆ ನೋಡಿ. ಸೊ ಮಳೆಗಾಲದಲ್ಲಿ ಬೀಳುವಂತ ಮಳೆ ನೀರನ್ನ ಇದು ತನ್ನ ಸಾಫ್ಟ್ ಮತ್ತೆ ಸ್ಪಂಜಿ ಟೈಪ್ ಆಗಿರುವಂತ ವುಡಲ್ಲಿ ಅಬ್ಸರ್ವ್ ಮಾಡಿಟ್ಕೊಂಡು ಬೇಸಿಗೆ ಟೈಮಲ್ಲಿ ತನ್ನ ಎಲ್ಲ ರೂಟ್ಸ್ ಮೂಲಕ ಕಾಫಿ ಗಿಡಗಳಿಗೆ ಮತ್ತೆ ಬೇರೆ ಗಿಡಗಳಿಗೆ ನ್ಯಾಚುರಲ್ ಪೈಪ್ ತರ ನೀರು ಸಪ್ಲೈ ಮಾಡುವಂತ ಕೆಲಸ ತನ್ನ ಬೇರಿನ ಮೂಲಕ ಮಾಡುತ್ತೆ. ಅಂದ್ರೆ ಎಕ್ಸ್ಟ್ರಾ ನೀರು ಕೆಲಸ ನಮಗೆ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇದರ ಎಲೆಗಳು ತುಂಬಾ ತಿನ್ನಿರೋದ್ರಿಂದ ಡ್ರೈ ಆಗಿ ಬಿಟ್ಟು ಕೆಳಗಡೆ ಬಿದ್ದರೆ ಇದೇ ಕಾಫಿ ಗಿಡಗಳಿಗೆ ಗೊಬ್ಬರ ತರ ಫರ್ಟಿಲೈಸರ್ ತರ ಯೂಸ್ ಆಗುತ್ತೆ ನೋಡಿ. ಸೊ ಫರ್ಟಿಲೈಸರ್ ಮತ್ತು ನೀರು ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಈ ತರ ದೊಡ್ಡ ದೊಡ್ಡ ಗಿಡ ಮರಗಳ ಮಧ್ಯದಲ್ಲಿ ಕಾಫಿ 2 ವೆರೈಟಿ ಗಿಡಗಳನ್ನ ನಾವಿಲ್ಲಿ ಪ್ಲಾಂಟ್ ಮಾಡ್ತೀವಿ. ಅಂಡ್ ಇಲ್ಲಿ ನೋಡ್ಬೋದು ಈ ಅಗಲ ಎಲ್ಲ ಇರುವಂತ ಈ ಮರ ನೋಡ್ತಿದ್ರೆ ನೀವು ಇಲ್ಲಿ ಇದು ಕೂಡ ಕಾಫಿ ಗಿಡಗಳಿಗೆ ನೆರಳು ಕೊಡ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಇದು ಅಂಜೂರ ನಾವು ಇವು ಡ್ರೈ ಫ್ರೂಟ್ಸ್ ಯೂಸ್ ಮಾಡುವಂತ ಫಿಕ್ಸ್ ಬರುತ್ತೆ ನೋಡಿ. ಸೊ ಆ ಮರ ಸೊ ಟೋಟಲ್ ಆಗಿ ಎಂಟೈರ್ ವರ್ಲ್ಡ್ ಅಲ್ಲಿ ಬಂದ್ಬಿಟ್ಟು ಒಂದು 400 ರಿಂದ 600 ವೆರೈಟಿ ಅಂಜೂರ ಬರುತ್ತೆ. ಸೊ ಅದರಲ್ಲಿ ಇದಕ್ಕೆ ಹೆಸರು ಬಂದು ಸೌತ್ ಇಂಡಿಯಾದಲ್ಲಿ ನಾವು ಜಾಸ್ತಿಗೆ ಬೆಳೆಸ್ತೀವಿ. ಸೊ ಇದರ ಎಲೆಗಳು ಬಂದು ಆನೆ ಕಿವಿ ರೀತಿ ಅಗಲ ಇರೋದ್ರಿಂದ ಇದನ್ನ ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಎಲಿಫೆಂಟ್ ಇಯರ್ಡ್ ಫಿಗ್ ಅಂತ ಹೇಳಿ ಕರೀತಾರೆ. ಅಂಜೂರಕ್ಕಿಂತ ಜಾಸ್ತಿ ನಾವು ಇದರ ಎಲೆಗಳನ್ನ ಸೌತ್ ಇಂಡಿಯಾದಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಇದರ ಎಲೆಗಳನ್ನ ಕುಯ್ಕೊಂಡು ಇದನ್ನ ಒಣಗಿಸಿದ್ರೆ ಸೊ ಮೇಯ್ನಾಗಿ ನಾವು ಇಲ್ಲಿ ಎಲೆಗಳನ್ನ ಟೆಂಪಲ್ಸ್ಗಳಲ್ಲಿ ಪ್ಲೇಟ್ಸ್ ಮತ್ತು ಕಪ್ಸ್ ಮಾಡಲಿಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ಅಂಜೂರ ಬೆಳೆಸಬೇಕು ಅಂದರೆ ಅಂಜೂರಕ್ಕೆ ಒಂದು 35 ರಿಂದ 40 ಡಿಗ್ರಿ ಟೆಂಪ್ರೇಚರ್ ಹೀಟ್ ಬೇಕಾಗುತ್ತೆ. ಆದರೆ ಇಲ್ಲಿ ಅಂಜೂರ ಇಲ್ಲಿ ಟೆಂಪ್ರೇಚರ್ ಲೆಕ್ಕದಲ್ಲಿ ಬೆಳೆಯುತ್ತೆ. ಅಂದರೆ ಮೇಯ್ನಾಗಿ ಇಲ್ಲಿ ಮಣ್ಣು ಜಾಸ್ತಿ ಗಟ್ಟಿ ಇರುತ್ತೆ. ಆ್ಯಂಡ್ ಬೆಳೆದ್ರು ಕೂಡ 1 ವರ್ಷ ಬಿಟ್ಟು 1 ವರ್ಷ ಅಂದರೆ ಆಲ್ಟರ್ನೇಟಿವ್ ವೇರಲ್ಲಿ ಆಗೋದ್ರಿಂದ ಸೊ ಅಂಜೂರನ್ನು ನಾವಿಲ್ಲಿ ಡ್ರೈ ಫ್ರೂಟ್ ಮಾಡೋ ಬದಲಿಗೆ ವೈನ್ ಮಾಡ್ಲಿಕ್ಕೋಸ್ಕರ ಜಾಸ್ತಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ 50 ವರ್ಷದಲ್ಲಿ ಈ ಗಿಡದಲ್ಲಿ ಬರೀ ನಮಗೆ ಒಂದು 25 ವರ್ಷ ತನಕ ಅಂಜೂರ ಸಿಗೋದ್ರ ಜೊತೆಗೆ ಸೊ ಒಂದು ಗಿಡದಲ್ಲಿ ಟೋಟಲ್ ಆಗಿ ನಾವು 5 ರಿಂದ 6 kg ಅಂಜೂರನ ವರ್ಷಕ್ಕೆ ಒಂದು ಸಲ ತೆಗಿಬೋದು. ಎಲಿಫೆಂಟ್ ಇಯರ್ಡ್ ಫಿಗ್ ಅಂತ ಹೇಳಿ ಕರೀತಾರೆ. ಇದು ಕೂಡ ಕಾಫಿ ಗಿಡಗಳಿಗೆ ನೆರಳುಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಕಾಫಿ ಬೀನ್ಸ್ ಇಲ್ಲಿದೆ ತೋರಿಸ್ತೀನಿ ಯಾವ ಅಂತ. ಮತ್ತೆ ಕಾಫಿ ಫ್ಲವರ್ ನೋಡ್ಬೋದು. ಕಾಫಿ ಹೂವಿಂದ ಕಾಫಿ ಹಣ್ಣಾಗೋದು. ಸೊ ಕಾಫಿ ಹೂ ಇಲ್ಲಿ ಸ್ಮೆಲ್ ಮಾಡ್ಬೋದು. ಇದ್ರ ಹೂವಿನ ಪರಿಮಳ ಬಂದ್ಬಿಟ್ಟು ನಿಮಗೆ ಮಲ್ಲಿಗೆ ಹೂ ಥರನೇ ಸ್ಮೆಲ್ ಬರುತ್ತೆ. ಸ್ಮೆಲ್ ಮಾಡಿ ಬರ್ತಾ ಇದೆ. ಇದು ಕಾಫಿ ಫ್ಲವರ್ಸ್ ಈ ಥರ ನಿಮಗೆ ಸ್ಮೆಲ್ ಬರುತ್ತೆ. ಸೊ ಕಾಫಿ ಫ್ಲವರ್ ಆದಮೇಲೆ ಸೊ ಮಾನ್ಸೂನ್ ಟೈಮಲ್ಲಿ ಕಾಫಿ ಬೀನ್ಸ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ ಶೇಪ್ ಮತ್ತು ಸೈಜ್ ತಗೊಂಡು ಅದಾದಮೇಲೆ ವಿಂಟರ್ಸ್ ಟೈಮಲ್ಲಿ ಚಳಿಗಾಲದಲ್ಲಿ ಕಾಫಿ ಬೀನ್ಸ್ ಅಪ್ರಾಕ್ಸಿಮೇಟ್ ಒಂದು ಶೇಪ್ ಮತ್ತು ಸೈಜ್ ತಗೊಂಡು ಕೆಂಪು ಕಲರ್ ಟರ್ನ್ ಆಗುತ್ತೆ. ಈ ಕಾಫಿ ಬೇರೆ, ಅದೇ ಕಾಫಿ ಬೇರೆ. ಅರೇಬಿಕಾ ಇದರ ಸ್ಟೆಮ್ ಎಲ್ಲ ಬಂದು ತುಂಬಾ ತಿನ್ನು ಮತ್ತೆ ಇದ್ರ ಲೀವ್ಸ್ ಬಂದು ಚಿಕ್ಕದಿರುತ್ತೆ. ಸೊ ಇದು ಇನ್ಸ್ಟೆಂಟ್ ವೆರೈಟಿ ಕಾಫಿ ಬ್ರೂ, ನೆಸ್ಕಾಫೆ ಬರುತ್ತೆ ಇದರಿಂದ. ಮತ್ತೆ ಅದೇ ತರ ಇದು ರೊಬಸ್ಟಾ ಕಾಫಿ ಸೆಕೆಂಡ್ ವೆರೈಟಿ. ಸೊ ಇದು ಫಿಲ್ಟರ್ ಕಾಫಿಗೋಸ್ಕರ ಯೂಸ್ ಮಾಡ್ತಾರೆ. ಲೈಕ್ ನಾವು ಕುಡಿಯುವಂತ ಎಸ್ಪ್ರೆಸೋ, ಅಮೆರಿಕಾನೋ ಅಂತ ಕೆಫೆಸ್ ಅಲ್ಲೆಲ್ಲ ಕಾಫಿ ಸೊ ಅದರಲ್ಲಿ ಯೂಸ್ ಮಾಡ್ತಾರೆ ರೊಬಸ್ಟಾ. ಸೊ ಯಾವ ತರ ಡಿಫ್ರೆನ್ಸಿಯೇಷನ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಫಿನ್ ಕಂಟೆಂಟ್ ತುಂಬಾ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಎಷ್ಟು ಕುದಿಸ್ತೀವಿ ಇದರಲ್ಲಿ ಕ್ಯಾಫಿನ್ ಕಂಟೆಂಟ್ ಕಡಿಮೆ. ಸೊ ಅದಕ್ಕೋಸ್ಕರ ಇದನ್ನ ಇನ್ಸ್ಟೆಂಟ್ ವೆರೈಟಿ. ಅಂಡ್ ಇಲ್ಲಿ ಕಾಫಿ ಬೀನ್ಸ್ ನೋಡ್ಬೋದು ಯಾವ ತರ ಇರುತ್ತೆ ಅಂತ. ಸೊ ಕಾಫಿ ಬೀನ್ಸ್ ಆಗಿ ಹಣ್ಣಾದ್ಮೇಲೆ ಈ ತರ ನಿಮಗೆ ಚೆರಿ ಹಣ್ಣಿನ ರೀತಿ ಕೆಂಪು ಕಲರ್ ಇರುತ್ತೆ ಕಾಣ್ತಾ ಇದೆಯಲ್ಲಿ ಕಾಫಿ ಬೆರೀಸು. ಇದು ಕಳೆದ ವರ್ಷದ ಕಾಫಿ ಚೆರೀಸು ಇವಾಗ ಪೂರ್ತಿಯಾಗಿ ಡ್ರೈ ಆಗಿಬಿಟ್ಟಿದೆ.
ಸೊ ನಾವು ತೋರಿಸ್ಲಿಕ್ಕೆ ಅಂತ ಹೇಳಿ ಇಟ್ಟಿರೋದು. ಸೊ ಕಾಫಿ ಚೆರೀಸ್ನ ಹಾರ್ವೆಸ್ಟ್ ಮಾಡಿ ಆದ್ಮೇಲೆ ನಾವು ಗಿಡದಿಂದ ಕಿತ್ತಾದ್ಮೇಲೆ ಇದ್ರ ಮೇಲೆಗಡೆ ಸಿಪ್ಪೆನ ಒಂದು ವಾಟರ್ ಪ್ರೆಸರ್ ಜಡ್ಗನ್ ಮಷೀನ್ ಇಂದ ತೆಗಿತಾರೆ. ಪಲ್ಪಿಂಗ್ ಮಷೀನ್ ಅಂತ ಹೇಳಿ ಕರೀತಾರೆ ಮಷೀನ್ನ. ಸೊ ಅದ್ರ ಸಿಪ್ಪೆಯಿಂದ ಕಾಫಿ ಬೀನ್ಸ್ನ ಸಪರೇಟ್ ಆಗಿ ತೆಗೆದಾದ್ಮೇಲೆ ಅದ್ರ ಮೇಲೆಗಡೆ ಪಲ್ಪ್ ಬಂದು ಸ್ವೀಟ್ ಜಾಸ್ತಿ ಇರೋದ್ರಿಂದ ಇದ್ರ ಮೇಲೆಗಡೆ ಪಲ್ಪ್ನ ಒಂದು ಗೊಬ್ಬರ ತರ ಫರ್ಟಿಲೈಸರ್ ತರ ಯೂಸ್ ಮಾಡ್ತೀವಿ. ಇಲ್ಲಾಂತಂದ್ರೆ ವೈನ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ಕಾಫಿ ವೈನ್ ಮಾಡ್ತಾರೆ, ನಾನ್ ಆಲ್ಕೋಲಿಕ್ ಬೇಸ್ ಅಲ್ಲಿ ಇರುತ್ತೆ. ಮತ್ತೆ ಈ ಒಳಗಡೆ ಬೀನ್ಸ್ ನ ಬಂದು ಒಂದು 15ರಿಂದ 20 ದಿನ ಸಿಮೆಂಟ್ ಗ್ರೌಂಡ್ ಅಲ್ಲಿ ಹಾಕ್ಬಿಟ್ಟು ಒಣಗಿಸ್ತಾರೆ. ಅದು ಪೂರ್ತಿ ಡ್ರೈ ಆದ್ಮೇಲೆ ಇದ್ರ ಕಾಫಿಲಿರುವಂತ ಕ್ಯಾಫಿನ್ ಕಂಟೆಂಟ್ ಮತ್ತೆ ಆಸಿಡಿಟಿಕ್ ಪ್ರಾಪರ್ಟಿ ನಿಮಗೆ ಕಡಿಮೆ ಮಾಡಲಿಕ್ಕೆ ಕಾಫಿ ಬೀನ್ಸ್ ನ ಹುರಿತಾರೆ, ಅಂದ್ರೆ ರೋಸ್ಟ್ ಮಾಡ್ತಾರೆ. 20 ನಿಮಿಷ, 40 ನಿಮಿಷ ಮತ್ತೆ 1 ಗಂಟೆ ಲೈಟ್, ಮೀಡಿಯಂ ಮತ್ತೆ ಡಾರ್ಕ್ ರೋಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಎಷ್ಟು ಜಾಸ್ತಿ ರೋಸ್ಟ್ ಆಗುತ್ತೋ ಅಷ್ಟು ಕಾಫಿಲಿರುವಂತ ಕ್ಯಾಫಿನ್ ಕಂಟೆಂಟ್ ಮತ್ತೆ ಆಸಿಡಿಟಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ, ಮತ್ತೆ ಫ್ಲೇವರ್ ಇನ್ ಟೇಸ್ಟ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಫಿ ಬೀನ್ಸ್ ನ ರೋಸ್ಟ್ ಮಾಡ್ತೀವಿ. ಸೊ ಈ ತರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಕಾಫಿ ಸೀಡ್ಸ್ ಬಂದು ಆಕ್ಚುಲ್ ಆಗಿ ಈ ತರ ಇರುತ್ತೆ. ಸೊ ರೋಬಸ್ಟಾ ಮತ್ತೆ ಅರೇಬಿಕಾ ಅಂದ್ರೆ ಅದರಲ್ಲಿ ರೋಬಸ್ಟಾ ಕಾಫಿ ಬೀನ್ಸ್ ಬಂದು ರೌಂಡ್ ಶೇಪ್ ಅಲ್ಲಿ ಇದ್ರೆ ಅರೇಬಿಕಾ ಕಾಫಿ ಬೀನ್ಸ್ ಬಂದು ಓವಲ್ ಶೇಪ್, ಮೊಟ್ಟೆ ಶೇಪ್ ಅಲ್ಲಿ ಇರುತ್ತೆ. ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಅಂದ್ರೆ ಅರೇಬಿಕಾದಲ್ಲಿ ಎಲೆ ಚಿಕ್ಕದು, ಅದೇ ಕಾಫಿ ಬೀನ್ಸ್ ದೊಡ್ಡದು ಬರುತ್ತೆ. ರೋಬಸ್ಟಾದಲ್ಲಿ ಎಲೆ ದೊಡ್ಡದು ಬರುತ್ತೆ, ಕಾಫಿ ಬೀನ್ಸ್ ಚಿಕ್ಕದು. ಇದೇ ಡಿಫ್ರೆನ್ಸಿಯೇಷನ್ ಇರುತ್ತೆ ರೋಬಸ್ಟಾ ಮತ್ತೆ ಅರೇಬಿಕಾದಲ್ಲಿ. ಇಲ್ಲಿ ಈ ಗಿಡಗಳ ಗುಚ್ಛ ಕಾಣ್ತೀವಿ ನಿಮಗೆ. ಈ ಪೂರ್ತಿ ಟೋಟಲ್ ಗಿಡದ ಗುಚ್ಛಗಳನ್ನು ಟೋಟಲ್ ಆಗಿ ಸೇರಿಸಿ ಒಂದು ಗಿಡ ಅಂತ ಹೇಳಿ ಕರಿತೀವಿ. ನಾವು ಯೂಸ್ ಮಾಡುವಂತ ಏಲಕ್ಕಿ ಬರುತ್ತೆ ನೋಡಿ, ಸಣ್ಣ ಏಲಕ್ಕಿ, ಹಸಿರು ಏಲಕ್ಕಿ. ಸೊ ಸಣ್ಣ ಏಲಕ್ಕಿ ಗಿಡಗಳು ಅಂಡ್ ಇದಕ್ಕೂ ಕೂಡ ಕಾಫಿ ಗಿಡಗಳ ತರ ಮೇನ್ ಆಗಿ ಒಂದು 90% ಅಷ್ಟು ನೆರಳು ಮತ್ತೆ 10% ಅಷ್ಟು ಸೂರ್ಯನ ಬೆಳಕು ಬೇಕಾಗಿರುತ್ತೆ. ಅಂಡ್ ಇಲ್ಲಿ ಮೇಲ್ಗಡೆ ಪೋರ್ಷನ್ ಇಂದ ಹರ್ಕೊಂಡ್ಬರುವಂತ ನೀರೆಲ್ಲ ಬಂದು ಗ್ರೌಂಡ್ ಲೆವೆಲ್ ಇರೋದ್ರಲ್ಲಿ ಸ್ಟೋರ್ ಆಗುತ್ತೆ ನೋಡಿ. ಸೊ ಇದಕ್ಕೆ ನೀರು ಜಾಸ್ತಿ ಬೇಕಾಗಿರುತ್ತೆ, ಅಂದ್ರೆ ನಾವು ಎಕ್ಸ್ಟ್ರಾ ನೀರು ಹಾಕೋದಿಲ್ಲ. ಸೊ ಕಾಫಿ ಪ್ಲಾಂಟೇಶನ್ ಮಧ್ಯದಲ್ಲಿ ಜಾಸ್ತಿಯಾಗಿ ಮಾಯಿಶ್ಚರ್ ಕಂಟೆಂಟ್ ಇರೋದ್ರಿಂದ ಸೊ ಮಾಯಿಶ್ಚರ್ ಮೇನ್ ಆಗಿ ರಿಲೀಸ್ ಮಾಡುವಂತ ಮರಗಳು ಬಂದು ಈ ಪಾಪ್ಯುಲರ್ ರೂಟ್ರಿ ಆಗಿರುತ್ತೆ, ಅಂದ್ರೆ ಸಾಫ್ಟ್ ವುಡ್ ಅಂತ ಹೇಳಿ ನೋಡಿ. ಸೊ ಪಾಪ್ಯುಲರ್ ರೂಟ್ರಿನ ಜಾಸ್ತಿಗೆ ನೋಡ್ತೀವಿ. ಸೊ ಏಲಕ್ಕಿ ಬಂದು ಗ್ರೌಂಡ್ ಲೆವೆಲ್ ಇರೋದಲ್ಲಿ ಮಾನ್ಸೂನ್ ಟೈಮ್ ಇವಾಗ ಏಲಕ್ಕಿ ನೋಡ್ಬೋದು, ಅರ್ಧದಷ್ಟು ಬೇರೆಲ್ಲ ಭೂಮಿ ಒಳಗಡೆಯಿಂದ ಈ ತರ ಹೊರಗಡೆ ಪೋಷಣೆಗೆ ಬಂದಾದಾಗ ಈ ತರ ನಿಮಗೆ ಬುಡದಲ್ಲಿ ಬಿಡುತ್ತೆ ಏಲಕ್ಕಿ. ಸೊ ಫಸ್ಟ್ ಇದ್ರಲ್ಲಿ ನೇರಳೆ ಮತ್ತೆ ಬಿಳಿ ಬಣ್ಣ ಮಿಕ್ಸ್ ಇರುವಂತ ಒಂದು ಹೂ ಅರಳಿ ಆ ಹೂವೆಲ್ಲ ಡ್ರೈ ಆದ್ಮೇಲೆ ನಿಮಗೆ ಇದ್ರ ಪೋರ್ಷನ್ ಅಲ್ಲಿ ಏಲಕ್ಕಿ ಸಿಗುತ್ತೆ ಅಂತ ಇದೆ ಇಲ್ಲಿ ಅಂತಿದೆ. ಸೊ ಇದೇ ಒಂದು ಏಲಕ್ಕಿ. ಏಲಕ್ಕಿಯಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಅಂತ ಹೇಳಿದ್ರೆ ಎಷ್ಟು ಸೈಜ್ ದೊಡ್ಡದು ಬರುತ್ತೋ ಸೊ ಅದು ನಿಮಗೆ ಬೆಟರ್ ಕ್ವಾಲಿಟಿ ಏಲಕ್ಕಿ ಆಗಿರುತ್ತೆ. ಅಂದ್ರೆ ನಮ್ಮ ಬೆರಳಿನ ಈ ಮೊದಲ ತುದಿಯಷ್ಟು ಉದ್ದ ಬರುತ್ತೆ ಏಲಕ್ಕಿ ಸೈಜು. ಸೊ ಅದು ಬೆಟರ್ ಕ್ವಾಲಿಟಿ ಏಲಕ್ಕಿ ಆಗಿರುತ್ತೆ. ಮತ್ತೆ ಇಂಡಿಯಾದಲ್ಲಿ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಸ್ಪೈಸಸ್ ಅಂತ ಹೇಳಿಬಿಟ್ಟು ಏಲಕ್ಕಿನ ಕರಿತೀವಿ. ಯಾಕಂದ್ರೆ ಇಷ್ಟು ಗಿಡದ ಬುಷಸ್ ಅಲ್ಲಿ ನಿಮಗೆ ಪ್ರತಿ ವರ್ಷ ಏಲಕ್ಕಿ ಸಿಕ್ಕಿದ್ರು ಕೂಡ ಒಂದು 250 ಗ್ರಾಮಿಂದ ಹಿಡಿದು ಒಂದು 500 ಗ್ರಾಮ್ ಅಷ್ಟು, ಅಂದ್ರೆ ಒಂದು ಗಿಡದಲ್ಲಿ ಒಂದು ವರ್ಷಕ್ಕೆ ಬರೀ ಅರ್ಧ kg ಏಲಕ್ಕಿ ಮಾತ್ರ ಸಿಗುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಅಂದ್ರೆ ಇಂಡಿಯಾದಲ್ಲಿ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಸ್ಪೈಸಸ್ ಆಗಿರುತ್ತೆ. ಫಸ್ಟ್ ಎಕ್ಸ್ಪೆನ್ಸಿವ್ ಸ್ಪೈಸಸ್ ಒಂದು ಸ್ಯಾಫ್ರಾನ್, ಕೇಸರ್, ಅಂದ್ರೆ ನಿಮಗೆ ಜಾಸ್ತಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಸೊ ಅದರಲ್ಲಿ ಬರೀ ಒಂದು ಫ್ಲವರ್ಸ್ ಅಲ್ಲಿ 1 ರಿಂದ 2 ಪೆಟಲ್ಸ್ ಮಾತ್ರ ನಿಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಪೆನ್ಸಿವ್. ಅಂಡ್ ಇದರಲ್ಲಿ ಬರೀ ಅರ್ಧ kg ಅಷ್ಟು ಏಲಕ್ಕಿ ಸಿಗೋದ್ರಿಂದ ಇದು ಮೇನ್ ಆಗಿ ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಸೊ ಜಾಸ್ತಿಯಾಗಿ ಇಲ್ಲಿ ಬೆಳೆಸ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ 28 ರಿಂದ 30 ಡಿಗ್ರಿ ಟೆಂಪರೇಚರ್ ಹೀಟಲ್ಲಿ ನೆಡೋದ್ರಿಂದ ಸೊ 1 ಎಕರೆಗೆ ನೀವು ಟೋಟಲ್ ಆಗಿ 60 ಗಿಡಗಳನ್ನ ಪ್ಲಾನ್ ಮಾಡೋದು. 60 ಗಿಡದಲ್ಲಿ ಬರೀ ನಿಮಗೆ 30 kg ಅಷ್ಟು ಏಲಕ್ಕಿ ಮಾತ್ರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಅಂಡ್ ಇದ್ರ ಲೈಫ್ ಸ್ಪ್ಯಾನ್ ಟೋಟಲ್ ಆಗಿ 14 ವರ್ಷ ಇರುತ್ತೆ. ಸೊ ಪ್ರತಿ ವರ್ಷ ಅರ್ಧ kg ಕ್ವಾಂಟಿಟಿ ಇಟ್ಕೊಂಡ್ರು ಕೂಡ 14 ವರ್ಷದಲ್ಲಿ ನಾವು ಒಂದು ಗಿಡದಿಂದ 7 kg ಅಷ್ಟು ಏಲಕ್ಕಿನ ನಾವು ಹಾರ್ವೆಸ್ಟಿಂಗ್ ಮಾಡ್ಬೋದು. ಮೇನ್ ಆಗಿ ಇದಕ್ಕೆ ನೆರಳು ಮತ್ತೆ ಜಾಸ್ತಿಯಾಗಿ ನೀರಿನ ಅವಶ್ಯಕತೆ ಬೇಕಾಗಿರೋದ್ರಿಂದ ಗ್ರೌಂಡ್ ಲೆವೆಲ್ ಇರೋದ್ರಿಂದ ನಾವು ಏಲಕ್ಕಿ ಗಿಡಗಳನ್ನ ಪ್ಲಾನ್ ಮಾಡ್ತೀವಿ.